ಎಲ್ಲರಿಗೂ ನಮಸ್ಕಾರ. ಮೀಶೋದಿಂದ ನಾನು ಕೆಲವೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಮೊದಲನೇದಾಗಿ ವಾಲ್ಗೆ ಫಿಟ್ ಮಾಡೋದಕ್ಕೆ ಒಂದೆರಡು ಸ್ಟ್ಯಾಂಡನ್ನು ತರಿಸಿದ್ದೆ. ಕಿಚನ್ಗೊಂದು ಬೇಕಿತ್ತು, ಹಾಗೆ ವಾಶ್ರೂಮ್ಗೊಂದು ಬೇಕಿತ್ತು. ನೋಡಿ, ಇದು ಈ ರೀತಿ ಬರುತ್ತೆ. ಈ ರೀತಿ ಸೆಟ್ ಮಾಡ್ಕೊಬೇಕು. ಹಾಗೆ ಈ ರೀತಿ ಹುಕ್ ಬರುತ್ತೆ. ನಾವು ಗೋಡೆಗೆ ಅಂಟಿಸ್ಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿದೆ. ಹಾಗೆ ವಾಶ್ರೂಮಲ್ಲಿ ನಾವು ಸೆಟ್ ಮಾಡ್ಕೊತೀವಿ ಅಂದರೆ ಇದ್ರ ಮೇಲೆ ನಾವು ಸೋಪ್ ಬಾಕ್ಸ್ ಆಗಿರ್ಬೋದು, ಶಾಂಪ್ ಬಾಕ್ಸ್ ಆಗಿರ್ಬೋದು, ಕೆಲವೊಂದು ತುಂಬ ಥಿಂಗ್ಸ್ನ ಇದ್ರ ಮೇಲೆ ಇಟ್ಕೊಳ್ಬೋದು. ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಇದ್ರ ಪ್ರೈಸ್ ಬಂದು 216 ರುಪೀಸ್ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನೊಂದು ಪ್ರಾಡಕ್ಟ್ ಬಂದು ಸೆರಾಮಿಕ್ ಜಾರ್ಸು. ಇದು ನಾನು ಇಲ್ಲೇ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು, ಆನ್ಲೈನಲ್ಲ. ಇದು 2 ಪೀಸ್ ಏನೋ ತೊಗೊಂಡೆ. 1 ಪೀಸ್ ಬಂದು 100 ರುಪೀಸು, 2 ಪೀಸಿಂದ 200 ರುಪೀಸ್ ಆಯಿತು. ಸಾಲ್ಟ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು 2 ಜಾರನ್ನು ತೊಗೊಂಡಿದ್ದೆ. ಹಾಗೆ ಚಿಕ್ಕದಾಗಿರೋ ಒಂದು 2 ಜಾರನ್ನು ತೊಗೊಂಡಿದ್ದೆ. ಇದರ ಪ್ರೈಸ್ ಬಂದು 1 ಪೀಸ್ ಬಂದು 50 ರುಪೀಸ್ ಏನೋ ಬಿತ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಕಿಚನ್ಗೆ 2 ಆಯಿಲ್ ಬಾಟಲ್ನ ನಾನು ಆರ್ಡರ್ ಮಾಡಿದ್ದೆ. ಇದರ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಯಾಕೆಂದರೆ ಆಯಿಲ್ ಬಾಟಲ್ ಹಾಕಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. 2 ಬಾಟಲ್ನ ನಾನು ಆರ್ಡರ್ ಮಾಡಿದ್ದೆ. ಅದ್ರ ಜೊತೆಗೆ ಈ ಚಿಕ್ಕ ಚಿಕ್ಕ ಬಾಟಲ್ 4 ಬಾಟಲ್ಲು ಕೊಟ್ಟಿದ್ದಾರೆ ಇದಕ್ಕೆ. ಈ ಬಾಟಲ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾವು ಸಾಲ್ಟ್ ಆಗಿರ್ಬೋದು, ಪೆಪ್ಪರ್ ಪೌಡರ್ ಆಗಿರ್ಬೋದು, ಜೀರಿಗೆ ಪುಡಿ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು ಎಲ್ಲನೂ ಹಾಕ್ಕೊಳ್ಬೋದು. ಈ ರೀತಿ ಬರುತ್ತೆ 2 ಸೈಡೂ. ಹಾಗೆ ಮತ್ತು ಇದ್ರ ಕ್ಯಾಪ್ ಬಂದು ಈ ರೀತಿ ಇರುತ್ತೆ. ಈ ರೀತಿ ಹಾಕ್ಕೊಳ್ಬೇಕು. ತುಂಬ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಇದು ಆಯಿಲ್ ಹಾಕ್ಕೊಳ್ಬೇಕಾದ್ರೆ ಈ ರೀತಿ ಪ್ಯಾನಲ್ ಅಂತ ಬರುತ್ತೆ. ಈ ರೀತಿಯೂ ಸಹ ಕೊಟ್ಟಿರ್ತಾರೆ. ನಾವು ಆಯಿಲ್ ಹಾಕಬೇಕಾದ್ರೆ ಆಯಿಲು ಚೆಲ್ಲಬಾರ್ದು ಅಂಥೇಳಿ ಈ ರೀತಿ ಕೊಟ್ಟಿದ್ದಾರೆ. ನಾವು ಈ ರೀತಿ ಇಟ್ಕೊಂಡು ಆಯಿಲ್ ಹಾಕಿದ್ರೆ ಹೊರಗಡೆ ಚೆಲ್ಲದೆ ನೀಟಾಗಿ ಒಳಗಡೆ ಹೋಗುತ್ತೆ. ಇದರ ಪ್ರೈಸ್ ಬಂದು 236 ರುಪೀಸ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕಿಚನ್ಗೆ ಕೆಲವೊಂದು ಬಾಕ್ಸಸ್ನ ಆರ್ಡ್ರ್ ಮಾಡಿದ್ದೆ. ಅದು ಏರ್ ಟೈಟ್ ಕಂಟೈನರ್ ಬಾಕ್ಸಸ್ನ ಆರ್ಡ್ರ್ ಮಾಡಿದ್ದೆ. ಇದು ಟೋಟಲ್ ಆಗಿ 12 ಪೀಸಸ್ ಬಂದಿದೆ. ಇದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಅದರ ಕ್ಯಾಪ್ ಆಗಿರ್ಬೋದು ತುಂಬ ಟೈಟಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಇದು ಒಂದು 500 ml ಇಡಿಸುತ್ತೆ. ಅಂದರೆ ಅರ್ಧ kg ಆಗೋಷ್ಟು ನಾವು ಇದಕ್ಕೆ ಹಾಕ್ಕೊಳ್ಬೋದು. ಇದರ ಪ್ರೈಸ್ ಬಂದು 416 ರುಪೀಸ್ ಇದೆ. ಬೇಕು ಅಂದರೆ ತೊಗೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟು ಈ ಥರದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ತರಿಸಿದ್ದೆ. ಕಿಚನಲ್ಲಿ ಮತ್ತು ಲಿವಿಂಗ್ ರೂಮಲ್ಲಿ ಇಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು 269 ರುಪೀಸ್ ಇದೆ. ಇದೊಂದು ಪ್ರಾಡಕ್ಟು ಕಿಚನ್ಗೆ ಬೇಕಿತ್ತು, ವಾಲ್ ಹ್ಯಾಂಗಿಂಗ್ ಹುಕ್ಸ್ ಅಂತ ಹೇಳಿ. ನಾನು ಕೆಲವೊಂದು ಸೆರಾಮಿಕ್ ಗ್ಲಾಸಸ್ಸು ಮತ್ತು ಸ್ಪೂನ್ಸ್ ಎಲ್ಲ ತಗಲಾಕೋದಕ್ಕೆ ಬೇಕಿತ್ತು ಅಂಥೇಳಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ಇದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಇದರ ಪ್ರೈಸ್ ಬಂದು 294 ರುಪೀಸ್ ಇದೆ. ಈ ರೀತಿ ಒಂದು ಸ್ಟೈನ್ಲೆಸ್ ಸ್ಟೀಲ್ ಥರ ಕೊಟ್ಟಿರ್ತಾರೆ. ಇದಕ್ಕೆ 9 ಹುಕ್ಸ್ ಕೊಟ್ಟಿರ್ತಾರೆ. ನಾವು ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಹಾಗೆ ಇದರ ಬ್ಯಾಕ್ ಸೈಡ್ ಈ ರೀತಿ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ. ನಾವು ಈ ರೀತಿ ಸೆಟ್ ಮಾಡಿಕೊಂಡು ಗೋಡೆಗೆ ಅಂಟಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟಿಕ್ಕರ್ಸ್ನ ತರಿಸಿದ್ದೆ ನಾನು. ಬಾಕ್ಸ್ ಮೇಲೆ ಅಂಟಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಇದು ಟೋಟಲ್ ಆಗಿ 108 ಪೀಸಸ್ ಏನೋ ಬಂದಿತ್ತು. ಇದರ ಪ್ರೈಸ್ ಬಂದು 135 ರುಪೀಸ್ ಇದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಯಾರಿ ಕವರ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ಇದಂತೂ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಟೋಟಲ್ ಆಗಿ 10 ಪೀಸಸ್ ಬಂದಿತ್ತು. ಇದರೊಳಗಡೆ ನಾವು ಸ್ಯಾರೀಸ್ ಆಗಿರ್ಬೋದು, ಬ್ಲೌಸಸ್ ಆಗಿರ್ಬೋದು, ಪೆಟಿಕೋಟ್ಸ್ ಆಗಿರ್ಬೋದು ಎಲ್ಲ ನೀಟಾಗಿ ಇದರಲ್ಲಿ ಇಡೋದ್ರಿಂದ ನೀಟಾಗಿ ಕಾಣುತ್ತೆ. ಹಾಗೆ ಜಾಗನೂ ಸಹ ಸೇವ್ ಆಗುತ್ತೆ. ಮತ್ತು ನೆಕ್ಸ್ಟು ಕೆಲವೊಂದು ಮಕ್ಕಳದು ಥಿಂಗ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು ಇದರೊಳಗಡೆ ಹಾಕಿ ಇಡೋದ್ರಿಂದ ಒಂದು ಸ್ಟೋರೇಜ್ ಬಾಕ್ಸ್ ಥರ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಇದರ ಪ್ರೈಸ್ ಬಂದು 268 ರುಪೀಸ್ ಇದೆ. ಇದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತೆಗೆದುಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟು ಇದಂತೂ ಡಬಲ್ ಯೂಸ್ಫುಲ್ ಅಂತ ಹೇಳ್ಬೋದು.
ಯಾಕೆ ಅಂದರೆ ನಾನಿದು ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ಅಂತ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ, ಡಬಲ್ ಆಗಿ ಯೂಸ್ಫುಲ್ ಆಯಿತು. ಏಕೆ ಅಂದರೆ ನೋಡಿ, ಇದು ನಾವು ಗೋಡೆಗಳ ಮೇಲೆ ಇರೋ ಡಸ್ಟನ್ನು ಕ್ಲೀನ್ ಮಾಡ್ಕೊಬೋದು, ಹಾಗೆ ವಿಂಡೋ ಮೇಲೆ ಇರೋ ಡಸ್ಟನ್ನು ಕ್ಲೀನ್ ಮಾಡ್ಕೊಬೋದು, ಹಾಗೆ ಮತ್ತು ಮೇಲೆ ಏನಾದರೂ ಬಲೆ ಗಿಲೆ ಕಟ್ಟಿದರೆ ಅದನ್ನು ಸಹ ನಾವು ಕ್ಲೀನ್ ಮಾಡ್ಕೊಬೋದು. ಇದು ಬಂದು ಎಕ್ಸ್ಟೆಂಡಬಲ್ ಆಗಿರುತ್ತೆ, ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟು ಎಕ್ಸ್ಟೆಂಡಬಲ್ ಆಗುತ್ತೆ. ಮತ್ತು ನಾನು ಇದನ್ನು ಲೋಕಲ್ ಶಾಪಲ್ಲಿ ನೋಡಿದೆ, ಸಿಕ್ಕಲಿಲ್ಲ. ಅದಕ್ಕೆ ಆನ್ಲೈನಲ್ಲಿ ನೋಡಿದೆ, ಆನ್ಲೈನಲ್ಲಿ ತರಿಸ್ಕೊಂಡೆ. ಇದರ ಪ್ರೈಸ್ ಬಂದು 181 ರುಪೀಸ್ ಇದೆ. ನೋಡಿ, ಇದು ಈ ರೀತಿ ಬರುತ್ತೆ. ಇದನ್ನು ಕ್ಯಾಪ್ ಇಲ್ಲಿ ತೆಗೆದುಬಿಟ್ಟು ಇದನ್ನು ನಾವಿಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸೆಟ್ ಮಾಡಿಕೊಂಡ್ರೆ ಅದು ಸೆಟ್ ಆಗುತ್ತೆ. ನಮಗೆ ಎಷ್ಟು ಎಕ್ಸ್ಪ್ಯಾಂಡಬಲ್ ಬೇಕೋ ಅಷ್ಟು ಎಕ್ಸ್ಪ್ಯಾಂಡಬಲ್ ಆಗುತ್ತೆ ಹೈಟ್ಗೆ. ಫ್ಯಾನ್ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ಡಸ್ಟ್ ಅಂತೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಎಲ್ಲರ ಮನೆಯಲ್ಲೂ ಈ ರೀತಿ ಒಂದು ಇಟ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ಇದಂತೂ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ, ತೊಗೊಳ್ಳಿ ಅಂತ. ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೇಕು ಅಂದರೆ ತಗೊಳ್ಳಿ. ಇದು 2 ಸ್ಟ್ಯಾಂಡನ್ನು ಆರ್ಡ್ರ್ ಮಾಡಿದೆ. ಕಿಚನ್ ಸಿಂಕ್ ಏರಿಯಾಗೆ ಒಂದು ಬೇಕಿತ್ತು, ಹಾಗೆ ಮಕ್ಕಳ ಸ್ಟಡಿ ರೂಮಲ್ಲಿ ಒಂದು ಬೇಕಿತ್ತು ಅಂತ. ಇದು ಕಿಚನ್ ಸಿಂಕ್ ಏರಿಯಾದಲ್ಲಿ ಕಾರ್ನರಲ್ಲಿ ಸೆಟ್ ಮಾಡ್ಕೊಳ್ಬೋದು. ಇದರಲ್ಲಿ ಡೆಟಲ್ ಆಗಿರ್ಬೋದು, ಸೋಪ್ ಬಾಕ್ಸ್ ಆಗಿರ್ಬೋದು ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತೇಳಿ ತರಿಸ್ಕೊಂಡಿದ್ದೆ. ಇದರ ಒಂದು ಪ್ರೈಸ್ ಬಂದು 243 ರುಪೀಸ್ ಇದೆ. ಬಳೆಗಳನ್ನ ಇಟ್ಕೊಳ್ಳೋದಕ್ಕೆ 2 ಬಾಕ್ಸನ್ನು ನಾನು ಆರ್ಡ್ರ್ ಮಾಡಿದ್ದೆ. ಒಂದೊಂದು ಬಾಕ್ಸಲ್ಲಿ 4 ರಾಡ್ ಬಂದಿದೆ. ಒಂದೊಂದು ರಾಡಲ್ಲೂ ನಾವು 2 ಡಜನ್ ಬಳೆನ ಇಟ್ಕೊಳ್ಬೋದು. ನಾವು ಆಗಾಗ ಬಳೆಗಳನ್ನ ತೊಗೊಳ್ತಾ ಇರ್ತೀವಿ, ಎಲ್ಲಂದರಲ್ಲೇ ಇಡ್ತಾ ಇರ್ತೀವಿ, ನಮಗೆ ಬೇಕು ಅಂದಾಗ ಕೈಗೆ ಸಿಗೋದಿಲ್ಲ. ಈ ರೀತಿ ಒಂದು ಬಾಕ್ಸ್ ತೊಗೊಂಡು ಈ ರೀತಿ ಇದರೊಳಗಡೆ ಇಟ್ಕೊಳ್ಳೋದ್ರಿಂದ ನಾವು ಎಲ್ಲಾದರೂ ಹೋಗಬೇಕಾದ್ರೆ ನಮಗೆ ತುಂಬ ಈಸಿಯಾಗಿ ತೆಗೆದುಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದರ ಒಂದು ಪ್ರೈಸ್ ಬಂದು 337 ರುಪೀಸ್ ಇದೆ. ಇದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಕಿಚನ್ಗೆ ಒಂದು LED ಲೈಟ್ ಬೇಕಿತ್ತು. ನಾನು ಇಲ್ಲೇ ಒಂದು ಶಾಪಲ್ಲಿ ತೊಗೊಂಡಿದ್ದೆ. ಇದು 1 ಮೀಟರ್ ಬಂದು 100 ರುಪೀಸು, 4 ಮೀಟರ್ ಏನೋ ತೊಗೊಂಡು ಬಂದಿದೆ. ನಿಮಗೆ ಇದು ಬೇಕಾದರೆ ಆನ್ಲೈನಲ್ಲೂ ಸಿಗುತ್ತೆ, ಬೇಕಾದರೆ ತೊಗೊಳ್ಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಆರ್ಡ್ರ್ ಮಾಡಿದ್ದೆ. ಟೋಟಲ್ ಆಗಿ 6 ಪೀಸಸ್ ಬಂದಿದೆ. ಇದರ ಕ್ವಾಲಿಟಿ ಹೇಳಬೇಕಂದ್ರೆ ಓಕೆ ಪರವಾಗಿಲ್ಲ. ಮತ್ತು ಇದರ ಒಂದು ಪ್ರೈಸ್ ಬಂದು 212 ರುಪೀಸ್ ಬರುತ್ತೆ. ಇದನ್ನು ಕಿಚನಲ್ಲಾಗಿರಲಿ, ಲಿವಿಂಗ್ ರೂಮಲ್ಲಾಗಿರಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಆರ್ಡ್ರ್ ಮಾಡಿದ್ದೆ. ನನ್ನ ಕಿಚನ್ಗೆ ಕೆಲವೊಂದು ಗ್ಲಾಸ್ ಜಾರ್ಸ್ ಬೇಕಿತ್ತು. ನಾನು ಅದನ್ನು ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ. ಟೋಟಲ್ ಆಗಿ 6 ಪೀಸಸ್ ಬಂದಿತ್ತು. ಇದು ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಇದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಬಾಟಲ್ ಬಂದು ತುಂಬ ತಿಕ್ಕಾಗಿದೆ. ಅದರ ಕ್ಯಾಪ್ ಬಂದು ಸಹ ತುಂಬ ಫಿಟ್ಟಾಗಿ ಟೈಟಾಗಿ ಸೆಟ್ ಆಗುತ್ತೆ. ಇದರ ಒಂದು ಪ್ರೈಸ್ ಬಂದು 419 ರುಪೀಸ್ ಇದೆ. ಇನ್ನೊಂದು ಪ್ರಾಡಕ್ಟ್ ಬಂದು ಟ್ರೈಪ್ಯಾಡು. ಇದು ನಾನು ಆರ್ಡ್ರ್ ಮಾಡಿದ್ದೆ. ಇದಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ನೋಡಿ, ಈ ರೀತಿ ತೆಗೆದುಬಿಟ್ಟು ಚಿಕ್ಕದಾಗಿ ಸೆಟ್ ಮಾಡ್ಕೊಳ್ಬೋದು. ಹಾಗೆ ಎಕ್ಸ್ಪ್ಯಾಂಡಬಲು, ಇಷ್ಟ ಹೈಟು ಬರುತ್ತೆ. ಇದು ಫೋಟೋಸ್ ತೆಗೆದುಕೊಳ್ಳೋದಕ್ಕಾಗಲಿ, ಕುಕ್ಕಿಂಗ್ ವಿಡಿಯೋಸು ಮತ್ತು ಲಾಗಿಂಗ್ ಮಾಡೋದಕ್ಕಾಗಲಿ ಯೂಸ್ಫುಲ್ ಆಗುತ್ತೆ. ಹಾಗೆ ನೋಡಿ, ನಾವು ಫೋನ್ ಬಂದು ಇಲ್ಲಿ ನಾವು ಸೆಟ್ ಮಾಡ್ಕೊಳ್ಬೋದು. ಹಾಗೆ ಅಲ್ಲಿ ಒಂದು ಲೈಟ್ ಇದೆ, ಇಲ್ಲಿ ಹಿಂದೆ ಬ್ಯಾಕ್ ಸೈಡು ಸ್ವಿಚ್ ಇದೆ. ನೋಡಿ, ಈ ರೀತಿ ಲಾಗಿಂಗ್ ಮಾಡ್ಕೊಳ್ಬೋದು. ಮತ್ತು ನಾವು ಯಾವ ರೀತಿ ಹಾರಿಜೆಂಟಲ್ ಆಗಿ, ವರ್ಟಿಕಲ್ ಆಗಿ ನಾವು ಸಹ ಸೆಟ್ ಮಾಡ್ಕೊಳ್ಬೋದು. ಇದರ ಪ್ರೈಸ್ ಬಂದು 240 ರುಪೀಸ್ ಇದೆ. ನೆಕ್ಸ್ಟು ಪ್ರಾಡಕ್ಟು ಆರ್ಟಿಫಿಷಿಯಲ್ಲು ಗ್ರಾಸ್ ಗ್ರೀನ್ ಮ್ಯಾಟನ್ನು ತರಿಸಿದೆ. ಟೋಟಲ್ ಆಗಿ 2 ಪೀಸಸ್ ಬಂದಿತ್ತು. ಇದರ ಪ್ರೈಸ್ ಬಂದು 224 ಇದೆ. ಇಷ್ಟು ನಾನು ಪ್ರಾಡಕ್ಟನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಕೆಲವೊಂದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಿಚನ್ ಮೇಕ್ ಓವರ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.